2003ರಲ್ಲಿ ಸ್ಥಾಪನೆಯಾದ ನೈಋತ್ಯ ರೈಲ್ವೆ ಈ ಪ್ರದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿದೆ. 2023-24ರ ಆರ್ಥಿಕ ವರ್ಷದ ಇಂದಿನವರೆಗಿನ ಸಾಧನೆಗಳು ಉತ್ಕೃಷ್ಟತೆ ಮತ್ತು ಸೇವೆಗೆ ಬಲವಾದ ಬದ್ಧತೆಯನ್ನು ತೋರಿಸುತ್ತವೆ. ಸುರಕ್ಷತೆ ನಮ್ಮ ಮೊದಲ ಆದ್ಯತೆಯಾಗಿದೆ. 2023-24ರ ಹಣಕಾಸು ವರ್ಷದಲ್ಲಿ ಇಲ್ಲಿಯವರೆಗೆ ನೈಋತ್ಯ ರೈಲ್ವೆ ಯಾವುದೇ SPAD ಸಿಗ್ನಲ್ ಪಾಸ್ ಆಟ್ ಡೇಂಜರ್ ಪ್ರಕರಣಗಳನ್ನು ದಾಖಲಿಸಲಿಲ್ಲ. 22 ಲೆವೆಲ್ ಕ್ರಾಸಿಂಗ್ ಗೇಟ್ಗಳಲ್ಲಿ ಹೊಸ ಸ್ಲೈಡಿಂಗ್ ಬೂಮ್ಗಳನ್ನು ಸ್ಥಾಪಿಸಲಾಗಿದೆ ಮತ್ತು ಎಲ್ಲ 323 ಇಂಟರ್ಲಾಕ್ ಗೇಟ್ಗಳಿಗೆ ಧ್ವನಿ ರೆಕಾರ್ಡಿಂಗ್ ಫೋನ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ 29 ಲೆವೆಲ್ ಕ್ರಾಸಿಂಗ್ಗಳನ್ನು ಮುಚ್ಚಲಾಗಿದೆ. 21 ರಸ್ತೆ ಮೇಲ್ಸೇತುವೆಗಳು ಅಥವಾ ಕೆಳ ಸೇತುವೆಗಳು, 23 ಪಾದಚಾರಿ ಮೇಲ್ಸೇತುವೆಗಳು ಹಾಗೂ 27 ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್ಗಳನ್ನು ನಿಯೋಜಿಸಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ 58 ಲಿಫ್ಟ್ಗಳು ಮತ್ತು 52 ಎಸ್ಕಲೇಟರ್ಗಳನ್ನು ಸ್ಥಾಪಿಸಲಾಗಿದೆ ಹಾಗೂ 47 UTS ಟರ್ಮಿನಲ್ಗಳಲ್ಲಿ ಡೈನಮಿಕ್ QR ಕೋಡ್ಗಳನ್ನು ಪರಿಚಯಿಸಲಾಗಿದೆ. ನೈಋತ್ಯ ರೈಲ್ವೆ ತನ್ನ ಸಮಯ ಪ್ರಜ್ಞೆಯ ಬಗ್ಗೆ ಅಪಾರ ಹೆಮ್ಮೆ ಪಡುತ್ತದೆ. ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳಲ್ಲಿ 88.32% ಅನ್ನು ಸಾಧಿಸುವ ಮೂಲಕ ಭಾರತದಲ್ಲಿ 4ನೇ ಸ್ಥಾನದಲ್ಲಿದೆ. ಹೆಚ್ಚುತ್ತಿರುವ ಪ್ರಯಾಣಿಕರ ಬೇಡಿಕೆಯನ್ನು ಪೂರೈಸಲು ನಾವು 8 ಎಕ್ಸ್ಪ್ರೆಸ್ ರೈಲುಗಳನ್ನು ವಿಸ್ತರಿಸಿದ್ದೇವೆ ಹಾಗೂ 1 ವಂದೇ ಭಾರತ್ ರೈಲನ್ನು ಪರಿಚಯಿಸಿದ್ದೇವೆ. 291 ವಿಶೇಷ ರೈಲು ಸೇವೆಗಳನ್ನು ನಿರ್ವಹಿಸಿದ್ದೇವೆ ಮತ್ತು ನಮ್ಮ ರೈಲುಗಳಿಗೆ ಒಟ್ಟು 1005 ಹೊಸ ಬೋಗಿಗಳನ್ನು ಅಳವಡಿಸಲಾಗಿದೆ. ಪ್ರಸ್ತುತ 8 ಜೋಡಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಕರ್ನಾಟಕದಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ನೈಋತ್ಯ ರೈಲ್ವೆಯು ಸರಕು ಸಾಗಣೆಯಲ್ಲಿ 50.36 ದಶಲಕ್ಷ ಟನ್ ಸಾಗಿಸಿ ದಾಖಲೆ ನಿರ್ಮಿಸಿದೆ. 2024ರ ಏಪ್ರಿಲ್ನಿಂದ ಜುಲೈವರೆಗೆ ಒಟ್ಟು ಮೂಲ ಆದಾಯವು 2,632 ಕೋಟಿ ರೂಪಾಯಿಗಳಾಗಿದ್ದು, ಪ್ರಯಾಣಿಕರ ಆದಾಯ 1,077 ಕೋಟಿ ರೂಪಾಯಿಗಳನ್ನು ತಲುಪಿದೆ. ಕಳೆದ ವರ್ಷಕ್ಕಿಂತ 6.47% ಏರಿಕೆ ದಾಖಲಿಸಿ ಜುಲೈ 2024ರಲ್ಲಿಯೇ ದಾಖಲೆಯ 286.3 ಕೋಟಿ ರೂಪಾಯಿಗಳನ್ನು ಗಳಿಸಿದೆ. ರೈಲು ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುವುದು ಮತ್ತು ಸುಗಮ, ಹೆಚ್ಚು ವಿಶ್ವಾಸಾರ್ಹ ಪ್ರಯಾಣವನ್ನು ಖಚಿತಪಡಿಸಿಕೊಳ್ಳುವತ್ತ ಗಮನಹರಿಸಿ ನೈಋತ್ಯ ರೈಲ್ವೆ ಮೂಲ ಸೌಕರ್ಯ ಅಭಿವೃದ್ಧಿಯಲ್ಲಿ ಪ್ರಭಾವಶಾಲಿ ದಾಪುಗಾಲು ಹಾಕುತ್ತಿದೆ. ಪ್ರಮುಖ ಮಾರ್ಗಗಳ ದ್ವಿಪಥೀಕರಣ ಪೂರ್ಣಗೊಂಡಿದೆ. 2023-24ರ ಆರ್ಥಿಕ ವರ್ಷದಲ್ಲಿ ಇಲ್ಲಿಯವರೆಗೆ ನಾವು 29 ಕಿಲೋಮೀಟರ್ ಹೊಸ ಮಾರ್ಗಗಳು ಮತ್ತು 61 ಕಿಲೋಮೀಟರ್ ಜೋಡಿ ಮಾರ್ಗಗಳನ್ನು ನಿಯೋಜಿಸಿದ್ದೇವೆ. 86 ಸೇತುವೆಗಳಿಗೆ ಪುನಶ್ಚೇತನಗೊಳಿಸಲಾಗಿದೆ ಮತ್ತು 245 ಕಿಲೋಮೀಟರ್ ಹಳಿಗಳನ್ನು ನವೀಕರಿಸಿದ್ದೇವೆ. ನಾವು 46,869 ಕೋಟಿ ರೂಪಾಯಿಗಳ ಗಣನೀಯ ಹೂಡಿಕೆಯೊಂದಿಗೆ 2,096 ಕಿಲೋಮೀಟರ್ ಉದ್ದದ ಮಹತ್ವಾಕಾಂಕ್ಷೆಯ ಯೋಜನೆಗಳಿಗೆ ಅನುಮೋದನೆ ನೀಡಿದ್ದೇವೆ. ಮೂಲ ಸೌಕರ್ಯ ವರ್ಧನೆಗೆ ಒತ್ತು ನೀಡಿ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಒಟ್ಟು 1,050.68 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 51 ರೈಲ್ವೆ ನಿಲ್ದಾಣಗಳನ್ನು ಪುನರಾಭಿವೃದ್ಧಿ ಮಾಡಲಾಗುತ್ತಿದೆ. ಇವುಗಳಲ್ಲಿ ಆದ್ಯತೆಯ ಮೇರೆಗೆ ಯಶವಂತಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಗಳನ್ನು ಕ್ರಮವಾಗಿ 387 ಕೋಟಿ ಮತ್ತು 485 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರಮುಖ ರೈಲ್ವೆ ಟರ್ಮಿನಲ್ಗಳಾಗಿ ಪುನರಾಭಿವೃದ್ಧಿ ಮಾಡಲಾಗುತ್ತಿದೆ. ಮೈಸೂರು ಕಾರ್ಯಾಗಾರವು ISO 50001/2018 ಪ್ರಮಾಣೀಕರಣವನ್ನು ಗಳಿಸಿ ಒಂದು ಮಹತ್ವದ ಮೈಲಿಗಲ್ಲನ್ನು ಸ್ಥಾಪಿಸಿ ತನ್ನ ಶಕ್ತಿ ನಿರ್ವಹಣೆಯಲ್ಲಿನ ಬದ್ಧತೆಯನ್ನು ಗಟ್ಟಿಗೊಳಿಸಿದೆ. ಜೊತೆಗೆ ಕೃಷ್ಣರಾಜಪುರಂ ಲೋಕೋಮೋಟಿವ್ ಶೆಡ್, ಪಟಿಯಾಲ ಲೋಕೋಮೋಟಿವ್ ವರ್ಕ್ಸ್ನಲ್ಲಿ ಶಬ್ದ ನಿರೋಧಕ AC ಕ್ಯಾಬ್ಗಳು ಮತ್ತು ಆಧುನಿಕ ಸೌಕರ್ಯಗಳನ್ನು ಒಳಗೊಂಡ ತನ್ನ ನವೀನ ಎಲೆಕ್ಟ್ರಿಕ್ ಎಂಜಿನ್ ಕ್ಯಾಬ್ಗಳೊಂದಿಗೆ ಬೆರಗುಗೊಳಿಸಿದೆ. ಹುಬ್ಬಳ್ಳಿ ಕಾರ್ಯಾಗಾರವು 1,509 ಕೋಚ್ಗಳನ್ನು ತಯಾರಿಸುವ ಮೂಲಕ ತನ್ನ 1,301 ಉತ್ಪಾದನಾ ಗುರಿಯನ್ನು ಮೀರಿಸಿದೆ.
ಅಪರಾಧವನ್ನು ಎದುರಿಸುವ ಪ್ರಯತ್ನಗಳನ್ನು ಯಶಸ್ವಿಯಾಗಿದ್ದು 20.69 ಲಕ್ಷ ರೂಪಾಯಿ ಕದ್ದ ರೈಲ್ವೆ ಆಸ್ತಿಯನ್ನು ಮತ್ತು 44.52 ಲಕ್ಷ ರೂಪಾಯಿ ಮೌಲ್ಯದ 1383 ಲೈವ್ ಕಾದಿರಿಸಿದ ಟಿಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆಪರೇಷನ್ ನನ್ಹೆ ಫರಿಷ್ತೆ ಮತ್ತು ಮೇರಿ ಸಹೇಲಿಯಂತಹ ಯೋಜನೆಗಳು 553 ಮಕ್ಕಳು ಮತ್ತು 10 ವಯಸ್ಕರನ್ನು ರಕ್ಷಿಸುವ ಮೂಲಕ ಅಸಹಾಯಕ ಪ್ರಯಾಣಿಕರಿಗೆ ಮಹತ್ವದ ಬೆಂಬಲವನ್ನು ಒದಗಿಸಿವೆ. ನೈಋತ್ಯ ರೈಲ್ವೆ ತನ್ನ ಜಾಲದ 87% ಅನ್ನು ವಿದ್ಯುದೀಕರಿಸಿದ ಮೂಲಕ ಇಂಗಾಲದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡುವಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ. ಪ್ರಸ್ತುತ 116 ರೈಲು ಜೋಡಿಗಳು ವಿದ್ಯುತ್ ಟ್ರಾಕ್ಷನ್ನಿಂದ ಚಲಿಸುತ್ತವೆ. ಇದರ ಪರಿಣಾಮವಾಗಿ 35.7 ಲಕ್ಷ ಲೀಟರ್ ಡೀಸೆಲ್ ಉಳಿತಾಯವಾಗಿದೆ. ಸೌರ ಸ್ಥಾವರಗಳು 57 ಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದಿಸಿದ್ದು, ಇದರಿಂದ 2.81 ಕೋಟಿ ರೂಪಾಯಿಗಳು ಉಳಿತಾಯವಾಗಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ 1,08,532 ಸಸಿಗಳನ್ನು ನೆಡಲಾಯಿತು ಮತ್ತು ಸ್ವಚ್ಛ ಹಸಿರು ಭವಿಷ್ಯಕ್ಕಾಗಿ ನಮ್ಮ ಧ್ಯೇಯವನ್ನು ಉತ್ತೇಜಿಸಲು ಬಟ್ಟೆ ಚೀಲಗಳನ್ನು ವಿತರಿಸಲಾಯಿತು. ನಮ್ಮ ಅಗ್ರಗಣ್ಯ ಆದ್ಯತೆಯಾಗಿರುವ ನೌಕರರ ಕಲ್ಯಾಣಕ್ಕಾಗಿ 699 ಬಡ್ತಿಗಳು ಮತ್ತು 588 ಸಹಾಯಕ ಲೋಕೋ ಪೈಲಟ್ ಹುದ್ದೆಗಳಿಗೆ ಪರೀಕ್ಷೆಗಳನ್ನು ನಡೆಸಲಾಗಿದೆ. ರೈಲು ಕಾರ್ಯಾಚರಣೆಗಳ ಸುರಕ್ಷತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು 1347 ಹೊಸ ರೈಲು ನಿರ್ವಾಹಕ ಹುದ್ದೆಗಳನ್ನು ರಚಿಸಲಾಗಿದೆ. ಸಮಗ್ರ ಆರೋಗ್ಯ ಶಿಬಿರಗಳು ಮತ್ತು ಅಗತ್ಯ ಶಸ್ತ್ರಚಿಕಿತ್ಸೆಗಳ ಮೂಲಕ ಸಿಬ್ಬಂದಿ ಯೋಗಕ್ಷೇಮದ ಕುರಿತ ನಮ್ಮ ಅಚಲ ಬದ್ಧತೆ ಸ್ಪಷ್ಟವಾಗಿದೆ. ನೈಋತ್ಯ ರೈಲ್ವೆ ಕ್ರೀಡಾ ತಂಡಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿ ವಲಯಕ್ಕೆ ಬಹುಮೌಲ್ಯ ಹೆಮ್ಮೆ ತಂದಿದೆ. ಭವಿಷ್ಯದಲ್ಲಿ ನೈಋತ್ಯ ರೈಲ್ವೆ ತನ್ನ ಸಮರ್ಪಕ ಮತ್ತು ಬದ್ಧತೆಯುಳ್ಳ ಅಧಿಕಾರಿಗಳು, ಮೇಲ್ವಿಚಾರಕರು ಮತ್ತು ಸಿಬ್ಬಂದಿಗಳ ಕಾರ್ಯಪಡೆಯೊಂದಿಗೆ ಪ್ರಯಾಣಿಕರಿಗೆ ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವಲ್ಲಿ ಔನ್ನತ್ಯ ಸಾಧಿಸಲು ಸಿದ್ಧವಾಗಿದೆ.